ಫೋನ್ನ ಪಾಸ್ವರ್ಡ್ ಟೈಪ್ ಮಾಡಿ ಚೆಕ್ ಮಾಡಿದಿರಾ? ಯಾವತ್ತೂ ನನ್ನ ಫ್ರೆಂಡ್ಸ್ ಅಂತಲ್ಲ ಯಾರ ಫೋನು ಚೆಕ್ ಮಾಡಲ್ಲ. ತುಂಬಾ ಮುಜುಗರದ ಪರಿಸ್ಥಿತಿಯಲ್ಲಿ ಡಾನ್ಸ್ ಮಾಡಿದಿರಾ? ಖುಷಿ ಆದರೆ ಅಷ್ಟೇ ಡ್ಯಾನ್ಸ್ ಮಾಡೋದು. ಮುಜುಗರ ಆದರೆ ಅಲ್ಲಿ ಇರೋದೇ ಇಲ್ಲ ನಾನು. ಜೂಟು. ತುಂಬಾ ಹಿಂಸೆ ಆಗುವಂತಹ ಸನ್ನಿವೇಶದಲ್ಲಿ ಸುಳ್ಳು ಹೇಳಿ ಹೊರಗಡೆ ಹೋಗಿದ್ದೀರಾ? ಅಫ್ಕೋರ್ಸ್ ಅದನ್ನು ಯಾರಾದರೂ ಮಾಡೇ ಮಾಡ್ತಾರೆ. ನಾನು ಮಾಡಿದ್ದೀನಿ. ರಾತ್ರಿ ಲೇಟ್ ಆಗಿ ಮಲಗಿ ಶೂಟಿಂಗ್ಗೆ ಲೇಟ್ ಆಗಿ ಹೋಗಿರೋ ಎಕ್ಸಾಂಪಲ್ ಇದೆಯಾ? ಎಕ್ಸಾಂಪಲ್ ತುಂಬ ಇದೆ, 1-2 ಅಂತೂ ಇಲ್ಲ. ನನಗೆ ಯಾವಾಗಲೂ ಹೌದು ಲೇಟ್ ಆದರೆ ನನಗೆ ನಿದ್ದೆ ಊಟ ಎಲ್ಲ ಕರೆಕ್ಟ್ ಇರಬೇಕು. ಸೊ ನಿದ್ದೆ ಊಟ ಇಲ್ಲ ಅಂತ ಹೇಳಿದ್ರೆ ಅಲಾರಮ್ ಇಟ್ಕೊಂಡ್ರು ಸೊ ಅದು ನನಗೆ ಗೊತ್ತಾಗಲ್ಲ, ಹಾಗೆ ಮಲ್ಕೊಂಡಿರ್ತೀನಿ. ಡ್ರೈವರ್ ಅಣ್ಣ ಕಾಲ್ ಮಾಡ್ತಾರೆ, ಅಮ್ಮ ಗಾಡಿ ಬಂದಿದೆ ಅಮ್ಮ. ಓಹ್ ಹೌದಾ ಅಂತ ಹೇಳಿಬಿಟ್ಟು ಆಗ ಎದ್ದು ರೆಡಿಯಾಗಿ ಹೋಗಿರೋದು ಎಷ್ಟೋ ಸನ್ನಿವೇಶ ಇದೆ. ನಿಮ್ಮ ಸೀರಿಯಲ್ ಟೀಮ್ಮೇಟ್ ಜೊತೆ ಸೀರಿಯಸ್ ಆಗಿ ಜಗಳ ಮಾಡಿ ಮಾತು ಬಿಟ್ಟಿದ್ದೀರಾ? ಇಲ್ಲ, ಇದುವರೆಗೂ ಆ ಥರ ನಾನು ಯಾರ ಜೊತೆನೂ ಮಾಡಿಲ್ಲ. ಫೇವ್ರೆಟ್ ಫುಡ್ ಟೇಬಲ್ ಮೇಲಿದೆ, ಬಟ್ ಅಚಾನಕ್ ಆಗಿ ಒಂದಷ್ಟು ಫುಡ್ ಫ್ಲೋರ್ಗೆ ಬೀಳ್ಸಿದ್ದೀರಾ? ಹೌದು, ತುಂಬ ಸಲ ಮಾಡ್ತೀನಿ ನಾನು. ಎಡ್ವರ್ಡ್ ಜಾಸ್ತಿ ಏನಾದರೂ ಇಷ್ಟ ಆಗಿ ಫುಲ್ ಎಕ್ಸೈಟ್ಮೆಂಟಲ್ಲಿ ಖುಷಿಯಾಗಿ ಏನಾದರೂ ಮಾಡಿ ಗಾಬರಿ ಮಾಡ್ಕೊಂಡು ಬೀಳಿಸ್ಬಿಟ್ಟಿದ್ದೀನಿ. ಆ ಥರ ಮಾಡಿದ್ದೀನಿ. ಶಾಪಿಂಗ್ಗೆ ಹೋದಾಗ ಸೇಲ್ಸ್ಮನ್ ಮೇಲೆ ರೇಗಾಡಿರೋದು, ಚೆನ್ನಾಗಿ ಬೈದಿರೋದು ಇದೆಯಾ? ಹೌದು. ಆ ಥರದಲ್ಲೆಲ್ಲ ನಾನು ಫಸ್ಟು ನನ್ನ ಫ್ರೆಂಡ್ಸ್ ಯಾರೇ ಶಾಪಿಂಗ್ ಹೋದ್ರು ನನ್ನನ್ನು ಕರ್ಕೊಂಡು ಹೋಗ್ತಾರೆ, ಬಾರ್ಗಿನ್ ಚೆನ್ನಾಗಿ ಮಾಡ್ತೀನಿ ಅಂತ. ಆನ್ಲೈನ್ ಶಾಪಿಂಗ್ ಮಾಡಿದಾಗ ಚೆನ್ನಾಗಿ ಕಾಣಿಸಿದ ಡ್ರೆಸ್ ಡೆಲಿವರಿ ಆದಾಗ ಬೇರೆ ಥರ ಇದ್ದದ್ದು? ಹೌದು, ನಂಗೆ ತುಂಬ ಸಖತ್ ಇಷ್ಟ ಆಗಿರುತ್ತೆ ಡ್ರೆಸ್ಸು, ವಾವ್ ಅನ್ನೋ ಥರ ಇರುತ್ತೆ. ಆರ್ಡ್ರ್ ಮಾಡ್ತೀನಿ, ಯಪ್ಪ ಈ ಥರನೂ ಡ್ರೆಸ್ ಇದೆಯಾ ಅನ್ನೋ ರೇಂಜಿಗೆ ಇರುತ್ತೆ. ಸೊ ತುಂಬ ರಿಟರ್ನ್ ಮಾಡಿದ್ದೀನಿ. ಆ ಥರ ನನಗೇ ಆಗುತ್ತೆ. ನನ್ನ ಫ್ರೆಂಡ್ಸ್ ಎಲ್ಲ ಆರ್ಡ್ರ್ ಮಾಡಿ ತೊಗೊಂಡಿರ್ತಾರೆ, ಚೆನ್ನಾಗಿದೆ ಕಣೆ ಹಾಗೆ ಹೇಗೆ, ನನಗೆ ಬರೋದು ಮಾತ್ರ ಡ್ಯಾಮೇಜ್ ಆಗೋದು ಅಥವಾ ಏನೋ ಒಂದು ಆಗಿರುತ್ತೆ. ಅದಕ್ಕೆ ನಾನು ಆನ್ಲೈನ್ ಶಾಪಿಂಗೇ ಬಿಟ್ಬಿಟ್ಟಿದ್ದೀನಿ. ನಿಮ್ಮ ಪರ್ಫಾರ್ಮೆನ್ಸ್ ಬಗ್ಗೆ ನಿಮಗೆ ತುಂಬಾ ಬೇಜಾರಾಗಿದೆಯಾ? ಹಾಗಾದ್ರೆ ಆ ಸೀನ್ ಯಾವುದು? ಹೌದು, ತುಂಬ ಅಂದರೆ ತುಂಬ ಬೇಜಾರಾಗಿದೆ. ಒಂದು ಸೀನು ಆಸೆಲ್ ಹೇಳಬೇಕಂದ್ರೆ ಅದು ಒಂದು ಸೀನ್ ನನಗೆ ಬೇಜಾರಾಗಿದ್ದು. ಒಂದು ಇನ್ನೇನು ಮದುವೆ ಮಂಟಪಕ್ಕೆ ಹೋಗಬೇಕು, ಅವತ್ತು ಮನೆಯಿಂದ ಕಳಿಸೋ ಸೀನ್ ಇತ್ತು. ಫುಲ್ ಎಮೋಷ್ನಲ್ ಸೀನು. ಪ್ರತಿ ಸಲ ಏನಾದರೂ ಸೀನ್ ಕೊಟ್ಟರೆ 1-2 ಪೇಜ್ ಇದ್ರೂ ಸಿಂಗಲ್ ಟೇಕ್ ಸಿಂಗಲ್ ಶಾಟ್ ಥರ ರೆಡಿ ಇರ್ತಿದ್ದೆ. ಬಟ್ ಅವತ್ತು ಫುಲ್ ಆಬ್ಸೆಂಟ್ ಮೈಂಡು. ಏನಕ್ಕೆ ಆ ಥರ ಆಗ್ತಿದೆ ಅಂತ ಗೊತ್ತಾಗ್ತಾಯಿಲ್ಲ. ಕಾನ್ಸಂಟ್ರೇಷನ್ ಮಾಡೋಕೆ ಎಲ್ರಿಗೂ ಈ ಥರ ಆಗಿರುತ್ತೆ, ಎಲ್ಲರೂ ಹೇಳ್ತಾರೆ. ಅಂದರೆ ಯಾವಾಗಲೂ ಒಂದೇ ಮೈಂಡ್ ಸೆಟ್ ಇರೋಲ್ಲ ಅಂತ. ಅವತ್ತು ಫುಲ್ ಇರಿಟೇಷನು, ಫುಲ್ ಕಾನ್ಸಂಟ್ರೇಷನ್ ಇಲ್ಲ. ಸರ್ ಪ್ರಾಂಪ್ಟಿಂಗ್ ಕೊಡ್ತಿದ್ರು ನಂಗೆ ತೊಗೊಳಕ್ಕಾಗ್ತಿರ್ಲಿಲ್ಲ. ಆ ಸೀನ್ ಎಷ್ಟು ಕುತ್ಕೊಂಡು ಹತ್ತಿದ್ದೀನಿ ಅಂತ ಹೇಳಿದ್ರೆ, ಅದಾದಮೇಲೆ ಸೀನಲ್ಲಿ ಅಳು ಬರ್ತಿದೆ, ಬಟ್ ಸೀನಲ್ಲಿ ಅಳು ಬರ್ತಿಲ್ಲ. ಸೀನ್ ಆದಮೇಲೆ ಕುತ್ಕೊಂಡು ಹತ್ತಿದ್ದೀನಿ. ಎಲ್ಲರೂ ಸೆಟ್ಟಲ್ಲಿ ಆಡ್ತಿದ್ದು. ಓಕೆ ಕೂಲ್, ಡೈರೆಕ್ಟರ್ಸ್ ಸಮಾಧಾನ ಮಾಡಿದ್ರು, ಓಕೆ. ಬಟ್ ಆ ಸೀನ್ ತುಂಬ ಬೇಜಾರಾಯಿತು. ಟೆಲಿಕಾಸ್ಟ್ ಆದಾಗ ಓಕೆ ಅಂತ ಅನಿಸ್ತು, ಬಟ್ ಆದ್ರೂ ಇನ್ನೂ ತುಂಬ ಚೆನ್ನಾಗಿ ಮಾಡಬೇಕಿತ್ತು. ಆ ಸೀನ್ಗೆ ಒಂದು ಏನು ಬೆಲೆ ಅಷ್ಟು ಕೊಡಲಿಲ್ಲ ಅನ್ನೋ ಥರ ಫೀಲ್ ಆಯಿತು ನನಗೆ. ಶೂಟಿಂಗ್ಗೆ ಹೋಗೋ ತರಾತುರಿಯಲ್ಲಿ ಫುಡ್ ಬಾಕ್ಸ್ ಮರೆತು ಮತ್ತೆ ಡನ್ಸೋ ಮಾಡಿಸಿದ್ದೀರಾ? ಹೌದು, ಫುಡ್ ಅಂದರೆ ಡೆನ್ಸೋ ಮಾಡಿಸ್ಕೊಂಡಿಲ್ಲ. ಅಲ್ಲೇ ಏನಾದರೂ ಇದ್ದರೆ ಆರ್ಡ್ರ್ ಮಾಡಿಕೊಂಡು ಅಕ್ಕಪಕ್ಕದ ಹೋಟೆಲ್ಲಿ ತಿಂದಿದ್ದೀನಿ. ಬಟ್ ಕಾಸ್ಟ್ಯೂಮ್ ಅಂತೂ ತುಂಬ ಮರೆತು ಡೆನ್ಸೋ ಮಾಡಿಸ್ಕೊಂಡಿದ್ದೆ. ಎಕ್ಸಾಂಪಲ್ಸ್ ತುಂಬ ಇದೆ. ಫ್ಯಾನ್ ಹೆಸರಲ್ಲಿ ನಿಮಗೆ ಸಿಕ್ಕಾಪಟ್ಟೆ ಯಾರಾದರೂ ಟಾರ್ಚರ್ ಕೊಟ್ಟಿದ್ದಾರಾ? ಹೌದು, ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕ್ತಾರೆ. ಏನೋ ಒಂದು ಅಂದರೆ ಬೇರೆ ಯಾವುದಾದ್ರೂ ಪ್ರಮೋಷನ್ ಆ ಥರ ಏನಾದರೂ ಬಂದಿದೆಯಾ ಅಂತ ಚೆಕ್ ಮಾಡೋಕ್ಕೆ ಹೋದಾಗ ತುಂಬ ಅಂದರೆ ಇಟ್ಸ್ ನಾಟ್ ಅ ಟಾರ್ಚರ್, ಅಂದರೆ ಟಾರ್ಚರ್ ಆ ಥರ ಹೇಳ್ತಿಲ್ಲ. ಅಂದರೆ ತುಂಬ ಮೆಸೇಜ್ ಇರುತ್ತೆ, ನನಗೆ ರಿಪ್ಲೈ ಮಾಡೋಕ್ಕಾಗಲ್ಲ. ನನಗೊಂಥರ ಫೀಲ್ ಆಗ್ತಿರುತ್ತೆ, ಇಷ್ಟೆಲ್ಲ ಪ್ರೀತಿ ತೋರಿಸಿದ್ದಾರೆ, ಇಷ್ಟೆಲ್ಲ ರಿಪ್ಲೈ ನಾನು ಹಾಕೋ ಸ್ಟೇಟಸ್ ನೋಡಿದ್ದಾರೆ, ರಿಪ್ಲೈ ಮಾಡ್ತಾರೆ. ಬಟ್ ನನಗೆ ಒಬ್ರಿಗೆ ಮಾಡಿದ್ರೆ ಎಲ್ರಿಗೂ ಮಾಡ್ತಾ ಹೋಗಬೇಕಲ್ವಾ. ಸೊ ಈ ಬ್ಯುಸಿ ಶೆಡ್ಯೂಲಲ್ಲಿ ನನಗೆ ಅದು ಮಾಡೋಕ್ಕಾಗಿಲ್ಲ. ಅದು ಟಾರ್ಚರ್ ಅಂತ ಅಲ್ಲ, ಇಟ್ಸ್ ಗುಡ್. ಬಟ್ ನನಗೆ ರಿಪ್ಲೈ ಮಾಡಿಲ್ಲ, ಅದರಿಂದ ನನಗೆ ಸ್ವಲ್ಪ ಫೀಲ್ ಆಗುತ್ತೆ ಅಷ್ಟೆ. ಮೆಸೇಜ್ ಟೈಪ್ ಮಾಡಿ ಕನ್ಫ್ಯೂಷನ್ನಲ್ಲಿ ಡಿಲೀಟ್ ಮಾಡಿದ್ದೀರಾ? ಮಾಡಿದ್ರೆ ಆ ಮೆಸೇಜ್ ಯಾವುದು? ಹೌದು, ನಾನು ತುಂಬ ಮಾಡ್ತಿರ್ತೀನಿ ಆ ಥರ. ನನಗೊಂದು ಯಾರಾದರೂ ಏನಾದರೂ ಹೇಳಿದ್ರೆ ಕೆಲವೊಂದ್ಸಲಿ ಕ್ಲಾರಿಟಿ ಇಟ್ಕೊಂಡಿರಲ್ಲ ನನಗೆ ನಾನೇ. ಓಕೆ ಏನೋ ರಿಪ್ಲೈ ಬಟ್ ಈ ಥರ ರಿಪ್ಲೈ ಮಾಡಿದ್ರೆ ಕರೆಕ್ಟ್ ಇರುತ್ತಾ ಅಥವಾ ಅವ್ರಿಗೇನಾದರೂ ಅನಿಸುತ್ತಾ?
ಅಂತ ಟೈಪ್ ಮಾಡೋದು ಬೇಡ 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 ಡಿಲೀಟ್ ಈ ಥರ ಬೇಡ ಸರಿ ತುಂಬ ಮಾಡಿದ್ದೀನಿ. ಆ ಮೆಸೇಜ್ ಯಾವುದು ಅಂತ ನೆನಪಿಲ್ಲ. ಕಾಲೇಜ್ಗೆ ಹೋಗೋ ಟೈಮ್ನಲ್ಲಿ ಲೆಕ್ಚರರ್ಗೆ ಕಾಳ್ ಹಾಕಿದ್ರಾ? ಅಷ್ಟು ಒಳ್ಳೆ ಹುಡುಗಿ. ಸಾರಿ ಹೌದು ಅಂತ ತೋರಿಸ್ತಿದ್ದೀನಿ. ಐ ಆಮ್ ರಿಯಲಿ ಸಾರಿ. ಇಲ್ಲ ಅಷ್ಟು ಒಳ್ಳೆ ಹುಡುಗಿ ನಾನಲ್ಲ. ಲೆಕ್ಚರ್ಗೆಲ್ಲ ಆಲ್ಮೋಸ್ಟ್ ಮದುವೆ ಆಗಿತ್ತು. ಸೊ ಅದರಿಂದ ಶೂಟಿಂಗ್ ಇಲ್ದಿರೋ ಟೈಮ್ನಲ್ಲಿ ಜಾಸ್ತಿ ನಿದ್ರೇನೇ ಮಾಡೋದು. ಖಂಡಿತವಾಗ್ಲೂ ಹೌದು. ನಿದ್ದೆ ಊಟ ಇದೆರಡೇ ಮಾಡೋದು. ಊಟ ಮಾಡು ಮಲ್ಕೊ, ಊಟ ಮಾಡು ಮಲ್ಕೊ ಅಷ್ಟೇ.